ಶಂಖಪುಷ್ಪದ ಕ್ಯಾಂಡಿಯ ಕಲರ್ ನೋಡಿ ಅಂತೆ, ನೋಡುವಾಗಲೇ ಉಂಟಲ್ಲ ತಿನ್ನುವ ಅಂತ ಹೇಳಿ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ ಕಲರ್. ಫ್ರೆಂಡ್ಸ್ ನೋಡಿ, ಶಂಖಪುಷ್ಪ, ನೀಲಿ ಶಂಖಪುಷ್ಪ, ತುಂಬಾ ರೇರ್ ಆದಂಥ ಹೂವು ನೋಡಿ ಹೇಗಿದೆ ಅಂತ ಹೇಳಿ. ತುಂಬ ಫ್ರೆಶ್ ಆದ ಹೂವು. ಇದು ಮಾರ್ನಿಂಗ್ ತೆಗೆದರೆ ಈ ಥರ ಫುಲ್ ಅರಳಿರ್ತದೆ. ಇದು ಸ್ವಲ್ಪ ಮಧ್ಯಾಹ್ನ ಆಯಿತು, ಹಾಗಾಗಿ ಸ್ವಲ್ಪ ಮುದ್ದೆ ಆಗಿದೆ. ಆದರೂ ಕೂಡ ಪರವಾಗಿಲ್ಲ, ನಾನು ಈ ನೀಲಿ ಶಂಖಪುಷ್ಪನ ಉಪಯೋಗಿಸ್ಕೊಂಡು ಇವತ್ತು ಒಳ್ಳೆ ಐಸ್ ಕ್ಯಾಂಡಿ ಮಾಡಿ ತೋರಿಸ್ತೇನೆ. ನ್ಯಾಚುರಲ್ ಆಗಿ ನೀಲಿ ಕಲರ್ ಬರುವಂಥ ಐಸ್ ಕ್ಯಾಂಡಿ ತುಂಬಾ ಚೆನ್ನಾಗಿರ್ತದೆ, ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಶಂಖಪುಷ್ಪ ಉಂಟಲ್ಲ, ಶಿವದೇವರಿಗೆ ಪ್ರಿಯವಾದ ಹೂವು ಅಂತಲೇ ಹೇಳ್ಬೋದು. ತುಂಬಾ ರೇರ್, ಎಲ್ಲ ಕಡೆಯಲ್ಲಿ ಆಗೋದಿಲ್ಲ. ನಿಮಗೆ ಬಿಳಿ ಶಂಖಪುಷ್ಪ ಎಲ್ಲ ಕಡೆಯಲ್ಲಿ ಸಿಗ್ತದೆ ನೋಡಲಿಕ್ಕೆ, ಆದರೆ ಈ ನೀಲಿ ಶಂಖಪುಷ್ಪ ಉಂಟಲ್ಲ ಭಾರಿ ರೇರ್. ನ್ಯಾಚುರಲ್ ಆದ ಕಲರ್ ಇದೆ, ಇದು ನೀಲಿ ಕಲರ್ ಬಿಡ್ತದೆ ಈ ಹೂವು. ಇದನ್ನೀಗ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಒಂದ್ಸಲ ಈ ಥರ ನೀರಿಗೆ ಹಾಕಿ ತೆಗಿತೇನೆ, ಯಾಕಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಧೂಳೆಲ್ಲ ಇದ್ದರೆ ಹೋಗ್ತದೆ. ನೋಡಿ, ನಮಗೆ ಶಂಖಪುಷ್ಪದ ಈ ಎಸಳು ಮಾತ್ರ ಬೇಕಾಗಿರೋದು, ಇದು ಬುಡ ಬೇಕಾಗಿಲ್ಲ. ಅದನ್ನು ತೆಗೆಯುವ. ಈ ಥರ ಎಸಳು ಬೇರೆ ಬುಡ ಬೇರೆ ಸಪ್ರೇಟ್ ಮಾಡುವ. ನೋಡಿ, ಈ ಥರ ಬುಡ ಮತ್ತು ಎಸಳು ಬೇರೆ ಬೇರೆ ಮಾಡಿ ಆಯಿತು. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನೋಡಿ, ನಮಗೆ ಇಷ್ಟು ಶಂಖಪುಷ್ಪ ಸಿಕ್ಕಿದ್ರೆ ಕೂಡ ಅದು ಕಲರ್ ಬಿಡುವಾಗ ಉಂಟಲ್ಲ ತುಂಬ ಡಾರ್ಕ್ ಆಗ್ತದೆ ಕಲರ್. ಅಷ್ಟು ನ್ಯಾಚುರಲ್ ಆದ ಕಲರ್ ಇದು ಹೂವು ಅಂತಲೇ ಹೇಳ್ಬೋದು ಇದನ್ನು. ಇದು ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಬೆನಿಫಿಟ್ ಇದೆ ಈ ಹೂವಿಂದ. BP ಎಲ್ಲ ಕಂಟ್ರೋಲ್ ಮಾಡ್ತದೆ ಈ ಹೂ. ಇದರಿಂದ ಎಲ್ಲ ಟೀ ಎಲ್ಲ ಮಾಡ್ಕೋಬೋದು. ಶಂಖಪುಷ್ಪದ ಟೀ ಎಲ್ಲ ತುಂಬ ಚೆನ್ನಾಗಿರ್ತದೆ. ಎಷ್ಟು ನಮಗೆ ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ಇಷ್ಟು ಶಂಖಪುಷ್ಪದ ಎಸಳು ಸಿಕ್ಕಿದೆ ನೋಡಿ. ಇದನ್ನೀಗ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸುವ. ಶಂಖಪುಷ್ಪದ ಐಸ್ ಕ್ಯಾಂಡಿಗೆ ಉಂಟಲ್ಲ, ಮೊದಲಿಗೆ ನಾವು ನೀರನ್ನು ಕುದಿಸಬೇಕು. ನಾನಿಲ್ಲಿ ಒಂದು 3 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ತೇನೆ. ಇವಾಗ ನಾವು ಶಂಖಪುಷ್ಪದ ಎಸಳನ್ನು ಹಾಕ್ಕೊಳ್ಳುವ. ಈ ಎಸಳು ಚೆನ್ನಾಗಿ ಕಲರ್ ಬಿಡಬೇಕು. ಸ್ವಲ್ಪ ಕುದಿದ ಕೂಡಲೇ ಇದರ ಕಲರ್ ಉಂಟಲ್ಲ ನೀರಿಗೆ ಬಿಡ್ತಾ ಬರ್ತದೆ. ಈ ಥರ ಸ್ವಲ್ಪ ನಾವು ಕಲಡಿಸುವ, ಯಾಕಂತೇಳಿದರೆ ಈ ಎಸಳು ಉಂಟಲ್ಲ ಗುಂಪು ಗುಂಪಾಗಿ ನಿಲ್ಲೋದು ಬೇಡ, ಎಲ್ಲ ಕಡೆಗೆ ಹರಡಲಿ. ನೋಡಿ, ನೀರಿನ ಕಲರ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಇಲ್ಲಿ ನಾನು 3 ಲೋಟ ನೀರಿಗೆ 6 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ನಮ್ಮ ಐಸ್ ಕ್ಯಾಂಡಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇದ್ರೇ ಚೆನ್ನಾಗಿರ್ತದೆ. ಈ ಶುಂಠಿಯನ್ನು ಉಂಟಲ್ಲ ಡ್ರೈ ಆಗಿ ನಾನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಂಡೆ. ಹಾಗೆ ಒಂದು 1/4 ಸ್ಪೂನಷ್ಟು ಕರಿಮೆಣಸಿನ ಪೌಡ್ರನ್ನು ಕೂಡ ಹಾಕೋತೇನೆ. ಸ್ವಲ್ಪ ಖಾರ ಸ್ವೀಟ್ ಆಗಿ ನಮ್ಮ ಕ್ಯಾಂಡಿ ಉಂಟಲ್ಲ ಚೆನ್ನಾಗಿ ಬರ್ತದೆ. ಸಕ್ಕರೆ ಉಂಟಲ್ಲ ಇದು ಪಾಕ ಬರುವ ತನಕ ನಾವು ಹಾಗೆ ಕುದಿಸಬೇಕು. ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ. 7 ರಿಂದ 8 ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿದೆ. ಇಷ್ಟಾದರೆ ಸಾಕು. ಇದನ್ನು ಇನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ, ಮತ್ತೆ ಮೌಲ್ಡಿಗೆ ಹಾಕಿದರೆ ಆಯಿತು. ಇದರ ಕಲರ್ ನೋಡಿ ಅಂತೆ, ಫುಲ್ ನೀಲಿ ಕಲರ್ ಬಿಟ್ಕೊಂಡಿದೆ ಈ ಶಂಖಪುಷ್ಪ ನೋಡಿ. ಈ ಥರ ಒಂದು ಐಸ್ ಕ್ಯಾಂಡಿ ಮೌಲ್ಡನ್ನು ತಗೊಂಡು ನಾವು ರೆಡಿ ಮಾಡಿದಂತಹ ಶಂಖಪುಷ್ಪದ ಪಾಕವನ್ನು ಹಾಕ್ತಾ ಬರುವ. ಶಂಖಪುಷ್ಪದ ಎಸಳನ್ನು ಕೂಡ ಸೇರಿಸಿ ಹಾಕಬೇಕು, ಅದನ್ನೇನು ಬಿಸಾಕಲಿಕ್ಕಿಲ್ಲ. ನಮ್ಮ ಐಸ್ ಕ್ಯಾಂಡಿ ಮೌಲ್ಡಿಗೆ ಎಲ್ಲದಕ್ಕೂ ಕ್ಯಾಪ್ ಹಾಕ್ತಾ ಬರುವ ಫಸ್ಟಿಗೆ. ಇನ್ನು ಹಾಗೆ ಐಸ್ ಕ್ಯಾಂಡಿ ಕಡ್ಡಿಯನ್ನು ಉಂಟಲ್ಲ ಇದರೊಳಗೆ ಹಾಕ್ತಾ ಬರುವ. ಆದಷ್ಟು ಎಲ್ಲ ಕಡ್ಡಿ ಕೂಡ ಒಂದೇ ನೇರದಲ್ಲಿ ಇರುವ ಹಾಗೆ ಮಾಡುವ ನಾವು. ಇನ್ನು ಇದನ್ನು 7 ರಿಂದ 8 ಗಂಟೆಗಳ ಕಾಲ ಫ್ರೀಸರಲ್ಲಿ ಇಡುವ, ಆವಾಗ ಫುಲ್ ಗಟ್ಟಿ ಆಗ್ತದೆ. ನಂತರ ಇದನ್ನು ಹೀಗೆ ಮುಚ್ಚಳವನ್ನು ತೆಗೆದು ನಮಗೆ ಹಾಗೆ ತಿನ್ಬೋದು ಐಸ್ ಕ್ಯಾಂಡಿಯನ್ನು. ನೋಡಿ, ನಮ್ಮ ನೀಲಿ ಶಂಖಪುಷ್ಪದ ಐಸ್ ಕ್ಯಾಂಡಿ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ. ಒಳ್ಳೆ ಫ್ರೀಸ್ ಆಗಿದೆ. ಅದರ ಮುಚ್ಚಳ ಎಲ್ಲ ಫಸ್ಟೇ ನಾನು ತೆಗಿತಿದ್ದೇನೆ. ಶಂಖಪುಷ್ಪದ ಕ್ಯಾಂಡಿಯ ಕಲರ್ ನೋಡಿ ಅಂತೆ, ನೋಡುವಾಗಲೇ ಉಂಟಲ್ಲ ತಿನ್ನುವ ಅಂತ ಹೇಳಿ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ ಕಲರ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಶಂಖಪುಷ್ಪದ ಐಸ್ ಕ್ಯಾಂಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ ಕೂಡ ಕಾಣ್ತಾ ಇದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.